ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉದ್ಘಾಟನೆಗೂ ಕೂಡ ರಾಜಕೀಯ ಎಂಟ್ರಿ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಇತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾನು ದಸರಾ ಉದ್ಘಾಟನೆಯನ್ನ ಯದುವೀರ್ ಸ್ವಾಗತಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳಲಿ, ಆ ರೀತಿ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಈಗಾಗಲೇ ಅವರನ್ನ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿದೆ. ಎಲ್ಲರ ಭಾವನೆಗಳನ್ನ ಗೌರವಿಸಿ ದಸರಾ ಉದ್ಘಾಟನೆಯನ್ನ ಮಾಡಿ ಸಂಸದರು ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಈಗೇನು ಬಿಜೆಪಿ ಲೀಡರ್ಸ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಅವರೆಲ್ಲರೂ ಕೂಡ ತಣ್ಣಗಾಗ್ತಾರಾ ಅನ್ನುವಂಥ ಪ್ರಶ್ನೆ ಸದ್ಯ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಯದುವೀರ್ ಅವರೇ ಬಾನು ಮುಷ್ತಕ್ ಅವರ ದಸರಾ ಉದ್ಘಾಟನೆಯನ್ನ ಸ್ವಾಗತ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೆಲ್ಲ ಧಾರ್ಮಿಕ ವಿರೋಧಿಗಳನ್ನ, ನಾಸ್ತಿಕರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದೆ. ನಿಸಾರ್ ಅಹಮದ್, ಗಿರೀಶ್ ಕಾರ್ನಾಡ್ ಸೇರಿದಂತೆ ಹಲವರನ್ನ ಆಯ್ಕೆ ಮಾಡಿದೆ. ಬಾನು ಮುಷ್ತಕ್ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ದಸರಾ ಉದ್ಘಾಟನೆಯನ್ನ ಮಾಡಬೇಕು. ಆ ರೀತಿ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಯಾಕೆ ಅಂದ್ರೆ ಸರ್ಕಾರ ಈಗಾಗಲೇ ಅವರನ್ನ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಖುದ್ದು ಬಾನು ಮುಷ್ತಕ್ ಸಹ ನಾನು ತಾಯಿ ಚಾಮುಂಡಿ ಹಾಗೂ ನಾಡ ಹಬ್ಬವನ್ನ ಗೌರವಿಸೋದಾಗಿ ಅವರು ಕೂಡ ಮಾತನಾಡಿದ್ದಾರೆ ಅಂತ ಹೇಳಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯದುವೀರ್. ಈಗಾಗಲೇ ನಾನು ಮಾಧ್ಯಮದ ಮಿತ್ರರ ಜೊತೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಬಾನು ಮುಷ್ತಾಕ್ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ನೀಡಿರುವಂಥದ್ದು ಕೊಡುಗೆ ಅಪಾರವಾದದ್ದು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದು. ಮುಸ್ಲಿಂ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕು ಕೊಡೋ ದೃಷ್ಟಿಯಲ್ಲಿ, ಅವ್ರಿಗೆ ಮಸೀದಿಗೆ ಪ್ರವೇಶ ಕೊಡೋ ದೃಷ್ಟಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ, ನಮ್ಮದು ಕೂಡ ಏನೂ ಆ ಥರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು, ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗಲೇ ಹೇಳಿದ್ದೀರಾ, ದಸರಾ ಅವರು ಆಗಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ, ಅವರು ಇದನ್ನು ಗೌರವಿಸ್ತಾರೆ ಅಂತ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ. ಮತ್ತು ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಅಂದಿನ ನಮ್ಮ ತಾತನವರ ಕಾಲದಲ್ಲಿ, ಜಯಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಬಂದು ಭಾಗವಹಿಸಿದ್ದಾರೆ. ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ದೇನು ಸಮಸ್ಯೆ ಇಲ್ಲ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನು ಸಮಸ್ಯೆ. ಈಗ